ಓಂ ಶ್ರೀಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾವೋ ಕುಪಿತಾ ಹಿ ಫಣಚ್ಛಾಯಾ ಸವೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ವಲ್ಲಭಂ ಶ್ರಿಯಃ. ಈಗೇನಾಯಿತು? ತತ್ವನಿರ್ಣಯ ವೈಲೋಮ್ಯಂ ಪರಿಹಾರೇಪಿ ನತೈಶ್ಯಾತ್ ತತ್ವನಿರ್ಣಯ ಎಂದು ಕೂಡ ಏನಾಗಬಾರದು, ಎಂಥ ಪ್ರಶ್ನೆ ಕೇಳಬಾರ್ದು, 4 ದೋಷ ಇರೋ ಪ್ರಶ್ನೆ ಕೇಳಬಾರ್ದು ಅಂಥೇಳಿ. ಪ್ರಶ್ನೆ ದೋಷ ಹಿ ಚತ್ವಾರಃ ಸ್ವವ್ಯಾತಿರ ಸಂಗತಿ, ಆಮೇಲೆ ಸಿದ್ಧಾರ್ಥದಾಚ ವೈಫಲ್ಯಂ ನತೈಶ್ಯಾತ್ ತತ್ವನಿರ್ಣಯ ಅಂಥೇಳಿ ಅದಕ್ಕೆ ಹೇಳಿದರು. ಉದ್ಭಾವನೆ ನಿರ್ಣಯ ತತ್ವನಿರ್ಣಯ ವೈಲೋಮ್ಯಂ ಸ್ಯಾದ್ವಾದೇಪಿ ನಿಗ್ರಹ. ತತ್ವನಿರ್ಣಯ ವೈಲೋಮ್ಯ ಅಂದರೆ ವಿರುದ್ಧ, ತತ್ವಕ್ಕೆ ವಿರುದ್ಧವಾಗಿ ಹೇಳಿದಾಗ ವಾದದಲ್ಲಿ ಕೂಡ ಸೋತ ಅಂತ ಕರಿಬೇಕಾಗತ್ತೆ. ಉದ್ಭಾವನೀಯಮೇವ ಸ್ಯಾನ್ನ ಕಥಾವಸ್ಥಿತಿರ್ಭವೇತ್ ವಿಜಿಗೀಷು ಕಥಾಯಾಂತೂ ಕಥಾವಸ್ಥಿತಿ ಕಾರಣ. ಇಂಥ ಕೆಲವು ವಿಷಯಗಳೆಲ್ಲ ವಾದಕಥೆಯಲ್ಲಿ ನೋಡು, ಮತ್ತೆ ಹಾಗೆಲ್ಲ ತಪ್ಪು ಕೇಳ್ತಾ ಇದ್ದಿ, ಪ್ರಶ್ನೆ ಹಾಕಿ ಕೇಳಬೇಡ ಹೀಗೆ ಅಂತೇಳಿ ಗೈಡ್ ಮಾಡಬೇಕು. ಈ ಜಲ್ಪದಲ್ಲಿ ಸೋತ ಡಿಕ್ಲೇರ್ ಮಾಡಿಬಿಡೋದು ಅಷ್ಟೇ ಹೊರತು ಬೇರೆ ಅಲ್ಲ. ಪರಿಹಾರೇಪಿ ಸಿದ್ಧತ್ವಂ ದೂಷಣಂ ಪ್ರತಿವಾದಿನಃ ಪ್ರತಿಜ್ಞಾಯ. ಪರಿಹಾರೇಪಿ ಸಿದ್ಧತ್ವಂ ದೂಷಣಂ ಪ್ರತಿವಾದಿನಃ ಪ್ರತಿಜ್ಞಾಯಾಂ. ಏವಂ ಸಿದ್ಧಾರ್ಥವಿಷಯತ್ವಂ ಪ್ರಶ್ನಶ್ಚ ದೂಷಣಮುದ್ಭಾವ್ಯಂ ಚ ಉಪಪಾದ್ಯ ತದ್ದೂಷಣತ್ವ ಅನಭ್ಯುಪಗಮೆ ಅತಿಪ್ರಸಂಗಂ ಸೂಚಯಿತು ಪರಿಹಾರಿ. ದೂಷಣ ಒಪ್ಲಕ್ಕೆ ಹೋದಾಗ ಅತಿಪ್ರಸಂಗ ದೋಷ ಬರುತ್ತೆ ಅಂಥೇಳಿ ದೂಷಣವನ್ನು ಒಳಕ್ಕೆ ಅವಕಾಶ ಕೊಡಬಾರ್ದು. ಅವನೇನು ಹೇಳಿದ, ಅಲ್ಲ ಧೂಮ ಇಲ್ಲ ಬೆಂಕಿಯಾಗಿರುತ್ತೆ ಅಂತ ಕೇಳಿ, ಇಲ್ಲೇ ಇಲ್ಲಿ ಪರವಾಗಿ ಇಲ್ಲಿ ಬಿಡ್ರಿ ಅಂತ ಬಿಡು. ಹಾಗಿದ್ರೆ ಅಲ್ಲಿ ಧೂಮ ಇಲ್ಲದವ್ರು ಬೆಂಕಿ ಇರುತ್ತೆ ಅಂತೇಳಿ, ಇಲ್ಲೂ ಬೆಂಕಿ ಇದೆ ಎದ್ದೇಳು ಅಂತ ಹೇಳಿದ. ಅದು ಹೇಗೆ ಬರುತ್ತೆ ಅಂತ ಮತ್ತೆ ಅಲ್ಲೇ ಒಪ್ಕೊಂಡು ಹಾಗಿದ್ರೆ ಬೆಂಕಿ ಇದೆ ಅಂತ ಗ್ಯಾರಂಟಿ ಹೇಳ್ಬೇಕಾದ್ರೆ ಏನು ಮಾಡಬೇಕು, ಬೆಂಕಿ ತೋರಿಸ್ಬೇಕು. ಒಂದು ಅದು ಪ್ರತ್ಯಕ್ಷ ಯೋಚನೆ ಇಲ್ಲ. ಬೆಂಕಿ ತೋರಿಸ್ತಾ ಇದ್ದಾಗ ಏನು ಹೇಳಬೇಕಾಗ, ಧೂಮ ತೋರಿಸ್ಬೇಕಲ್ಲಿ. ಧೂಮ ತೋರಿಸ್ದೇ ಏನು ಹೇಳ್ತಿದ್ದೀನಿ ನೀನೀಗ, ಬೆಂಕಿ ಅಂತೂ ಕಾಣ್ತಾ ಇಲ್ಲ, ಧೂಮನೂ ಇಲ್ಲ, ಏನು ತೋರಿಸ್ತಾ ಇದ್ದೀನಿ ನೀನೀಗ, ಅಲ್ಲಿ ಹೇತು ಇಲ್ಲದೇ ಹೇಳಕ್ಕೆ ಹೊಟ್ಟಿದ್ದೀಯ. ಹಾಗೆ ಹೇಳೋದಾದರೆ ಏನಾಗುತ್ತಾಗ, ಇಲ್ಲೆಲ್ಲೂ ಈ ಬೆಂಕಿ ಇರಬೇಕಾಗತ್ತೆ. ಯಾಕೆ ಧೂಮ ಇಲ್ಲವಲ್ಲ, ಇರಬೇಕು ಒಂದು, ಮತ್ತಿಷ್ಟೊತ್ತಿಲ್ಲ ಅಂತ ಇರಬೇಕಾಗಿಲ್ಲ ಅಂತ ಯಾಕೆ ಹೇಳಿದೆ, ಹೋಯ್ತಲ್ಲಿಗೆ. ಹಾಗೇನಾಯ್ತು, ಅದಕ್ಕೆ ಸ್ವವ್ಯಾಹತಿ ದೋಷ ಬರುತ್ತೆ. ತದನ್ಯಶ್ಯತ ಸಿದ್ಧತೈವ ಹಿ ಸಾಧಿಕ. ವ್ಯಾಶ್ರಯ ಸಿದ್ಧಿ ಸಾಧ್ಯಾಸಿದ್ಧಿಶ್ಚ ದೂಷಣಂ ಕೇಶಾಂಚಿತ್ ನಚತೆ ದೋಷ ವ್ಯಾಪ್ತವು ಸತ್ಯಾಂ ಕಥಂಚನ. ಒಂದು ನೋಟಿದೆ ಆಚಾರ ಕೊಟ್ಟು, ಎಲ್ಲೆಲ್ಲೋ ಒಂದು ನೋಟ್ ಕೊಟ್ಬಿಡ್ತಾರೆ, ಭಾಳ ಇಂಪಾರ್ಟೆಂಟ್ ಇದು. ಪ್ರಮಾಣ ಲಕ್ಷಣದಲ್ಲಿ ಕೊನೆಗೆ ಹೇಳ್ತಾರೆ, ಇಲ್ಲೂ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿ ಅಭ್ಯಾಸ ಆಗಿದೆ. ಆಶ್ರಯ ಸಿದ್ಧಿ ದೋಷ ಗೊತ್ತಾಯ್ತಾ, ಹೇಳಿದಾರ ಇಲ್ಲ, ಆಶ್ರಯ ಸಿದ್ಧಿ ಎಂಬ ದೋಷ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಆಚಾರ್ಯ ಹೇಳ್ತಾರೆ, ಅದೆಷ್ಟು ಖಂಡನೆಗೆ ಎಲ್ಲರೂ ಮಾಡಿಕೊಟ್ರೆ ನಿಯಮಗಳ ಪ್ರಕಾರ ಹೇಳಿದ್ದೆ ನಾವೀಗ. ಆಶ್ರಯ ಸಿದ್ಧಿ ಅನ್ನೋದು ದೋಷ ಆಗಬೇಕಾಗಿಲ್ಲ. ಯಾಕೆ, ವ್ಯಾಪ್ತವು ಸತ್ಯಂ, ಯಾವುದಕ್ಕೋಸ್ಕರ ನೀವು ಸಾಧ್ಯ ತೀರ್ಮಾನ ಮಾಡಕ್ಕೆ ಹೊರಟಿದ್ದೀರೋ ಅದಕ್ಕೆ ಹೆಲ್ಪ್ ಆಗೋದಾದರೆ ಆಶ್ರಯ ಸಿದ್ಧಿ ಅಂದರೆ ಒಂದೇ ಕಾರಣಕ್ಕೋಸ್ಕರ ಹೇತು ದೋಷ ಬರೋ ಕಾರಣ ಇಲ್ಲ ಅಂತ ಹೇಳ್ತಾ. ಅದೆಲ್ಲ ದೊಡ್ಡ ವಿಷಯ, ಜಸ್ಟ್ ತಿಳ್ಕೊಂಡ್ರೆ ಸಾಕು. ಉದಾಹರಣೆಗೆ ಹಿಂದೆ ಹೇಳಿದ ಉತ್ತರ ಕೊಟ್ಟಿದೆ ನಿಮಗೆ. ಧೂಮ ಇದ್ದಲ್ಲಿ ಧೂಮದಲ್ಲಿ ಏನಿರಬೇಕು, ಧೂಮಕ್ಕೂ ಬನ್ನಿಗೂ ವ್ಯಾಪ್ತಿ ಇರಬೇಕು. ಎರಡನೇದು ಇನ್ನೇನಿರಬೇಕು ಅಂತಾನೆ ಅವರೇನಂತಾರೆ, ಏನಿರಬೇಕು ಅಂತಾರೆ, ಏನಂತಾರೆ, ಏನು ಸ್ವಲ್ಪ ಕಷ್ಟಪಟ್ಟು ಟ್ರೈ ಮಾಡಿ ಬರ್ಬೋದಾ. ಅದಕ್ಕೇನಂತ ಹೆಸರಿಟ್ಟರೆ ಅವರು, ಪಕ್ಷಧರ್ಮತ ಇರಬೇಕು ಅಂತ ಹೇಳಿದರು. ಗೊತ್ತಾಯ್ತಾ, ಅಷ್ಟೇ ಅಲ್ಲ, ಪಕ್ಷಧರ್ಮತ ನಿಯಮ ಅಂತ ಹೇಳಿದರು. ಆ್ಯಸ್ ಅ ರೂಲ್ ಪಕ್ಷದಲ್ಲಿರಬೇಕು ಅಂತ ಹೇಳಿದರು. ದೃಷ್ಟಾಂತ ಕೊಟ್ಟರು. ಏನು ದೃಷ್ಟಾಂತ ಕೊಟ್ಟರು, ಅಲ್ಲ, ಈ ಧೂಮ ಎಲ್ಲಿದೆಯೋ ಅಲ್ಲೇ ಬೆಂಕಿ ಇದೆ, ಹೌದಲ್ಲ.
ಧೂಮ ಈ ಬೆಟ್ಟದಲ್ಲಿದೆ, ಬೆಂಕಿ ಆ ಬೆಟ್ಟದಲ್ಲಿ ತೋರಿಸ್ತೀರಾ? ಎಲ್ಲಿ ತೋರಿಸ್ತೀರಿ ನೀವೀಗ? ಅದೇ ಬೆಟ್ಟದಲ್ಲಿ ಹೋದಲ್ಲೋ. ಅದಕ್ಕೆ ಪಕ್ಷದಲ್ಲೇ ಪಕ್ಷ ಜೊತೆಗೆ ಪಕ್ಷ ಇದ್ದಲ್ಲೇ ಇರಬೇಕು ಅಂತ ವಾದ ಶುರು ಮಾಡಿದ್ರು. ತಪ್ಪು ಅಂತ ಹೇಳಿದರು ಆಚಾರ್ಯ. ಏನಂತ ಹೇಳಿದರು? ಏನಿದ್ದರೆ ಸಾಕು, ವ್ಯಾಪ್ತಿಗೆ ಅನುಗುಣವಾಗಿರಬೇಕು. ದೃಷ್ಟಾಂತ ಏನು ಕೊಟ್ಟರೆ, ಈಗ ಮೇಲೆ ಮಳೆಯಾಗಿದೆ, ಇಲ್ಲಿ ಪ್ರವಾಹ ಬಂದಿದೆ. ಮಳೆಯಾದಲ್ಲಿ ಪ್ರವಾಹ ಬರಲಿಲ್ಲ. ಸೊ ಪಕ್ಷ ಯಾವುದೀಗ ಅವ್ರ ಪ್ರಕಾರ? ಮೇಲಿಂದ ಮಳೆಯಾಗಿರೋದು ಅಲ್ಲಿ, ಪ್ರವಾಹ ಬಂದಿರೋದು ಅಲ್ಲೇ, ಇಲ್ಲಿ ಬಂದುಬಿಟ್ಟಿದೆ. ಸೊ ಪಕ್ಷದ ಮತ ಇಲ್ಲ ಇಲ್ಲಿ. ಸರಿ ಇದೆಯಲ್ಲ ಅನುಮಾನ? ಇದು ತಪ್ಪು. ಇವತ್ತಿಗೂ ಓದ್ತಾರೆ, ಅರ್ಥ ಆಯ್ತು ನಿಮಗೆ? ಇಷ್ಟ ಹೇಳಿದೆ. ಸೈನ್ಸ್ ಎಲ್ಲ ಏನು ಮಾಡ್ಕೊಂಡು ತಿದ್ಕೋತ ಹೊರಟ್ಬಿಟ್ರೆ, ಸೈನ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಸೈನ್ಸಿಗೆ ವಂಡ್ರಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಅವರು ಅಡಾಪ್ಟ್ ಮಾಡ್ಕೊಳ್ಳದೆ ಹೋಗಿದ್ದಕ್ಕೆ ತಂಪ ಹಠ ಇಟ್ಕೊಂಡ್ಬಿಟ್ರು. ಏನು ಮಾಡಿ ಬಿಡೋದಿಲ್ಲ ಅಂತ. ಮಾಡಬಾರ್ದು. ಸೈನ್ಸ್ಗೆ ಕಂಪೇರ್ ಮಾಡ್ಕೋಬೇಕು. ಸೈನ್ಸ್ ಟೆಕ್ನಾಲಜಿಯಾಗಿ ಇವತ್ತು ಎಷ್ಟು ನಮಗೆ ಉಪಯೋಗ ಬಂತು ನೋಡೋದು ಎಲ್ಲರಿಗೂ ಗೊತ್ತಿದೆ. ಅವ್ರೇನೋ ಅದೇ ರೀತಿ ಜೋತು ಬಿದ್ದಿದ್ದರೆ ಎಲ್ಲೋ ಅಲ್ಲೇ ಇರ್ತಿದ್ರು ಇವತ್ತಿನ ದಿವಸ. ಯಾರೂ ಸೈನ್ಸ್ ಓದ್ತೋನೂ ಇರಲಿಲ್ಲ, ಬರ್ತಾನೂ ಇರಲಿಲ್ಲ. ಉಳಿದು ಎಷ್ಟೋ ಶಾಸ್ತ್ರಗಳು ತುಳ್ಕೊಂಡು ಏನಾಗಿದೆ ಅಂದರೆ ಇಷ್ಟು ಖಂಡನೆ ಮಾಡಿದರೂ ಬಿಟ್ಟಿಲ್ಲ ಅವರು. ಏನಾರು ಒಂದು ಉತ್ತರಿಸ್ಕೊಡ್ತಾನೆ ಇರ್ತಾರೆ ಹೊರತು ಅದು ಮತ್ತೆ ಬರೆದು ಇಷ್ಟು ತಪ್ಪು ಪುಸ್ತಕ ಬರೆದು ಬಿಡ್ತಾರೆ. ಅದು ಓದೋವರೆಗೂ ಬರೋದಿಲ್ಲ. ಜಡ್ಜ್ಮೆಂಟ್ ಇಷ್ಟಂತೂ ಕೇಸ್ ದೊಡ್ಡದಾದ ತಕ್ಷಣ ಕೇಸ್ ಹಳೇದಾಗ್ತಾ ಹೋಗ್ತಲ್ಲ, ಹಾಗಾಗಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಆಚಾರ್ಯ ನಮ್ಮ ಸಿದ್ಧಾಂತ ಇದು ಅವರ ಹೋಗಲಿ, ನಂಬರ್ ಅದೇ ಅಭ್ಯಾಸ ಮಾಡ್ಕೊಂಡು ಕೊಡಿ. ಏನಾಗಿದೆ ಈಗ? ಮುಂದಕ್ಕೆ ಹೋಗೋದು ನಿಂತು ಬಿಡ್ತದೆ ಗಾಡಿ. ಹಾಗೇನೆ ಸಾಧನೆ ಆಗೋದೇ ಇಲ್ಲ. ಅವ್ರು ಕಟ್ಕೊಂಡು ಆಮೇಲೆ ಯಾರು ಸ್ಲೋ ಬರ್ತಿರ್ತಾರಲ್ಲ, ಏನು ಮಾಡ್ತೇವೆ ನಾವು ಅವ್ರ ಜೊತೆಗೆ? ನೀವು ಅಲ್ಲೇ ಇಟ್ಬಿಡೋ ಮುಂದೆ ಹೋಗ್ತೀವಿ ಅಂತ ಹೇಳ್ತಾರೆ. ನಾವು ಬದರಿಗೆ ಹೋಗ್ಬೇಕಾಯ್ತು, 4 ಅಲ್ಲಿ ಕಂಡ್ಕೊಂಡೆಲ್ಲ ಕಾಫಿಗೆ ತಿಂಡಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ ಅವ್ರನ್ನ? ನೋಡು, ಇನ್ನು ಸಾವಾಸ ಬೇಡ, ಇಲ್ಲೇ ಇದ್ಬಿಡು, ಮುಂದೆ ಹೋಗ್ತೀವಿ ಅಂತ ಹೇಳ್ತಾರೆ. ಹೌದು ತಾನೆ? ಆ ರೀತಿ ಮಾಡಬೇಕು. ನೀವು ಮುಂದೆ ಹೋಗ್ತಾ ಇವತ್ತು ಇಷ್ಟು ವರ್ಷ ಆದರೂ ಅದೇ ದೋಷಗಳು ಇಟ್ಕೊಂಡಿದ್ರೆ ಏನು ಅರ್ಥ? ಅದ್ರಾಗೆ ಪಾಠ ಬೇರೆ ಮಾಡಿದ್ರು, ಮಕ್ಕಳಿಗೆ ಅದನ್ನೇ ಪಾಠ ಮಾಡಿಕೊಡ್ತಾರೆ. ಆಮೇಲೆ ತಪ್ಪು ಅಂತ ಹೇಳ್ತಾರೆ. ಹುಡುಗ ಸಿಟ್ಟು ಬರುತ್ತೆ ಆಮೇಲೆ ಅವನಿಗೆ. ತಪ್ಪು ಹೇಳ್ಕೊಂಡು ಮಿಸ್ಗೈಡ್ ಮಾಡಿದಾಗ ಆಗಲಿಲ್ಲ ನೀವು. ಇದಕ್ಕೆ ಹೇಳಿ ಆಚಾರ್ಯ ಇಲ್ಲಿ ನೋಟ್ ಕೊಡ್ತಾರೆ. ಉದಾಹರಣೆಗೆ ತಗೊಳ್ಳಿ, ಆಶ್ರಯ ಸಿದ್ಧಿ ಉದಾಹರಣೆ ಏನು ಬಂತೀಗ? ಹೀಗೆ ಹೇಳಿದ, ಗಗನ ಕುಸುಮದಲ್ಲಿ ಒಳ್ಳೆಯ ಪರಿಮಳ ಇದೆ. ಗಗನ ಕುಸುಮ ಒಳ್ಳೆಯ ಪರಿಮಳ ಇದೆ. ಆಹಾ, ನಾನು ನೋಡಬೇಕಾದ್ರೆ ಎಂಜಾಯ್ ಮಾಡಬೇಕು ಒಂದು ಸಲ ಅಂತ ಹೇಳಿದ. ಯಾರೋ ಬುದ್ಧಿವತ್ತು ಬುದ್ಧಿ ಇದೆ, ಗಗನ ಕುಸುಮ ಇದೆಯೇನಯ್ಯ ಫಸ್ಟ್ ನನಗೆ ಯೋಚನೆ ಮಾಡೋ ಅಂತ. ಹೌದಲ್ಲ ಅಂತ. ಆಶ್ರಯ ಅಸಿದ್ಧಿ, ಆಶ್ರಯ ಸಿದ್ಧಿ ದೋಷ ಬಂತವನಿಗೆ. ಯಾಕೆ? ಪರಿಮಳ ಎಲ್ಲಕ್ಕೆ ಏನಿರಬೇಕು ಫಸ್ಟಲ್ಲಿ? ಹೂವಿರಬೇಕು. ಹೂವೆಲ್ಲಿರ್ಬೇಕು? ಗಗನ ಕುಸುಮ ಅಂತ ಇದೆಯಾ ಪದಾರ್ಥ? ಇಲ್ಲೇ ಇಲ್ಲ. ಅದು ಸುಳ್ಳು ಹೇಳ್ತಾನೆ. ಅದು ಆಶ್ರಯ ಸಿದ್ಧಿ ದೋಷ. ಗೊತ್ತಾಯ್ತು? ಕರೆಕ್ಟ್ ಇದೆ. ಆದರೆ ದೋಷ ಆಗೋದಿಲ್ಲ. ಅದು ಯಾವಾಗ ಗೊತ್ತಾ? ಗಗನ ಕುಸುಮದಲ್ಲಿ ಪರಿಮಳ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾತಕ್ಕೆ? ಅಸತ್ತಾದ್ದರಿಂದ. ಸರಿಯೋ ತಪ್ಪೋದು ಅನುಮಾನ? ತಪ್ಪಿದೆ. ಅದಕ್ಕೆ ವ್ಯಾಪ್ತವು ಸತ್ಯಂ ಕಥಂಚನ. ವ್ಯಾಪ್ತಿ ಹೊಂದೋದಾದರೆ ಆಶ್ರಯ ಸಿದ್ಧಿ ಎಂಬ ದೋಷ ಹೇಳಬೇಕಾಗಿಲ್ಲ. ಕೊನೆ ದೋಷ ಹೊಡೆಯೋದು ಎರಡೇ. ಯಾವುದದು? ಅಸಿದ್ಧಿ, ಅವ್ಯಾಪ್ತಿ. ಎರಡು ದೋಷ ನಿಜವಾದ ದೋಷಗಳು. ಉಳಿದ ಎಲ್ಲ ದೋಷಗಳು ಕೂಡ ಕೆಲವೊಮ್ಮೆ ದೋಷ ಆಗುವುದಕ್ಕೆ ಅದು ದೋಷ ಆಗದೇ ಇರ್ಬೋದು. ಆದ್ದರಿಂದ ನಿಯಮ ಮಾಡಬೇಡಿ ಅಂತ ಹೇಳ್ತಾರೆ ಆಚಾರ್ಯ. ಇದೆಲ್ಲ ಒಬ್ಬರೇ ಆಚಾರ್ಯ ಹೇಳಿದ್ದು ಆ ಕಾಲಕ್ಕೆ. ತೀರಾ ಹೊಸ ವಿಚಾರ. ಗೊತ್ತಾಯ್ತಾ? ಅದರಿಂದ ಎಷ್ಟು ಜ್ಞಾನ ಬೆಳೀತು ಅಂದರೆ ಹೇಳೋದು ಸಾಧ್ಯನೇ ಇಲ್ಲ. ಇಲ್ಲದೇ ಪದುರಾಜ್ ಜಯತೀರ್ಥರು ಅವರೆಲ್ಲ ಅಂತ ಮಹಾನುಭಾವರು ಅಂತ ಬರೆಯಕ್ಕೆ ಹೋಗ್ತಿರಲಿಲ್ಲ. ಅದು ಕೆಲಸ ನಡೀತದೆ. ಅದು ಬಿಟ್ಟುಬಿಟ್ರೆ ಹೋಯ್ತು, ಹಾಳಾಗೋಗ್ಬಿಡ್ತಾರೆ. ನಚತೆ ದೋಷ ವ್ಯಾಪ್ತವು ಸತ್ಯಾಂ ಕಥಂಚನ. ನಮ್ದು ಏನಾಯ್ತು ಗೊತ್ತಾ? ಒಟ್ಟು ಟ್ರೆಂಡ್ ಈಗ ನೋಡಪ್ಪ ಹೀಗಿದೆ. ಅವ್ರ ವಾದಕ್ಕಲ್ಲಿ ಸೋರಿಸ್ಬಿಡ್ತಾರೆ, ಉತ್ತರ ಕೊಟ್ಬಿಟ್ಟಿದ್ದಾರೆ ನಮಗೆ. ಈ ವಾದ ಹೀಗೆ ಬಂತೀಗ ಕೊನೆಗೆ ಒಂದು ಸ್ಥಿತಿಯಲ್ಲಿ. ಅವರು ತಪ್ಪು ಹೇಳ್ತಾರೆ, ನಮ್ಗೆ ಸರಿ ಗೊತ್ತಾಗ್ಬಿಟ್ಟಿದೆ. ಈಗ ವಾದ ಸೋಲಿಸ್ತೇವೆ ಅಂತ ಹೊರಟರು. ಅವರೇನು ಮಾಡಿದರು? ಇವರೇ ಸೋಲಿಸಿ ಕಳಿಸಿದರು. ಯಾಕೆ? ಮಾತು ಬೆಳಿಬೇಕಾದ್ರೆ ಎಲ್ಲೆಲ್ಲ ಹೋಯ್ತು ದಾರಿ. ಅದು ಫ್ಯಾಕ್ಟ್ ಪ್ರಕಾರ ಸಾಧ್ಯ ಇಲ್ಲ. ಅವ್ರು ಯಾವಾಗ ಒಪ್ಪೋದಿಲ್ಲ ಬಿಟ್ಬಿಡು ಅಂತಿತ್ತು. ಕರೆದು ಉತ್ತರ ಡೆಫಿನೆಟ್ ಗೊತ್ತಿದ್ದು ಸುಳ್ಳು ಹೇಳ್ತಾರೆ ಅಂತೇಳಿ ಮತ್ತೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಬಿಟ್ಬಿಟ್ರೆ ನಾವು ಮುಂದೆ ಹೋಗ್ಬೋದಿತ್ತು. ಆ ರೀತಿ ಮಾಡ್ತಾ ಮಾಡ್ತಾ ಕೊನೆಗೆ ಇವ್ರು ಮುಂದೆ ಹೋಗೋದು ನಿಂತೋಯ್ತು. ಗೊತ್ತಾಯ್ತಿಲ್ಲ? ಆಧಾರ ಅವ್ನು ಹಿಂದೆ ಹೋಗೋದ ಅಂತ ಹೋಗ್ಬಿಟ್ಟು ಅವನಿಗೆ ಬಯಸ್ಕೊಳ್ಳಾಗಾಯಿತು. ಕೊನೆಗೆ ಸಾಧನೆ ಕಟ್ಟಾಗೋಯ್ತು. ಉಳಿದವ್ರು ಓದ್ದಾಗ ಶುರು ಓದು ಬಿಟ್ಟುಬಿಟ್ರೆ ಇವರೇ ಒದ್ದಾಡ್ತಾರೆ, ನಮಗೆ ಯಾಕೆ ಅಂತ ಅವ್ರು ಬಿಟ್ಟೇ ಬಿಟ್ರು. ಹೀಗಾಗಬಾರ್ದು. ಇಂಥ ವಿಷಯ ಹಚ್ಕೊಂಡು ತಲೆ ಕೂಡಬಾರ್ದು. ತರ್ಕತಾಂಡವ ಬರೋದು ವ್ಯಾಸರಾದ್ರ ಕಥೆ ಮುಗಿಸಿದ್ರು ಪೂರ್ತಿ. ಅದನ್ನು ಅರ್ಥ ಆಯ್ತು? ಆಚಾರ್ಯ ಹೇಳಿದ ಎಲ್ಲ ವಿಷಯ ಸಂಗ್ರಹ ಮಾಡಿಬಿಟ್ಟು ಜಯತೀರ್ಥರ ಮಾತನ್ನು ಸೇರಿಸಿಬಿಟ್ಟು ಅದು ಗುಡ್ ಬೈ ಹೇಳ್ರಿ ಅಂತ ಕೊಟ್ಟರೆ ಅದನ್ನೇ ಮೇಲೆ ಇದು ಗುಡ್ ಬೈ ಹೇಳಿ ಅದಕ್ಕೆ ಕೊಟ್ಕೊಂಡ್ಬಿಟ್ರು. ಆ ಥರ ಹೇಳ್ಬಿಟ್ಟು ಹಾಗಾಗಬಾರ್ದು. ಟೂ ಮಚ್ ಆಗೋದು. ಅವ್ರು ಬಂದಾಗ ಮಾತಾಡೋಣ ಬೇಕಾದ್ರೆ. ಅವ್ರು ಅದಕ್ಕೆ ಬಂದರೆ ಮಾತಾಡೋಣ. ನಾವು ಕರೆದು ಬೇಕು ಕೈ ತೋರಿಸೋ ಅವಲಕ್ಷಣ ಅಂತ ಕಲಿಸಿ ಹೋಗ್ಬೇಕು ಅಲ್ಲೇ. ಅದು ಮುಂದೆ ಹೋಗೋದು ನಿಂತು ಹೋಗ್ಬಿಟ್ಟಿದೆ ಸಾಧನೆ. ನಚತೆ ದೋಷ ವ್ಯಾಪ್ತವು ಸತ್ಯಾಂ ಕಥಂಚನ. ಒಂದು ಮಾತು ಎಷ್ಟು ಫೈನ್ ಹೇಳ್ತೇವೆ. ವ್ಯಾಪ್ತಿ ಸರಿ ಇತ್ತು ಅಂದಮೇಲೆ ಇನ್ನು ಯಾವ ದೋಷವನ್ನು ಹೇಳಬೇಡ. ವ್ಯಾಪ್ತಿ ಸಿದ್ಧಿ ಎರಡಿದ್ದರೆ ಸಾಕು. ಈ ರೀತಿ ಇದು ಆಬ್ಜೆಕ್ಟಿವ್ ಥಿಂಕಿಂಗ್ ಇದು. ಮತ್ತು ಇನ್ನೂ ಹೇಳೋದ ಕಾನ್ಸೆಪ್ಟ್ ವೈಸ್ ಥಿಂಕಿಂಗ್.
ಕಾನ್ಸೆಪ್ಟ್ ಏನು ತಲೆ ಪಲ್ಟಿ ಹೊಡೆದು ಚೇಂಜ್ ಆಗೋದಿಲ್ಲ, ಆದ್ದರಿಂದ ಅದು ನೋಡ್ಕೊ ಅಂತ ಹೇಳಿದ್ದಾರೆ. ಅದು ಪ್ರತ್ಯಕ್ಷಾಗಮ ಮೂಲಾಸ್ತು ಯತ್ರ ವ್ಯಾಹತತಾ ನಾಸ್ತಿ ಕೋತಿಸಂಗೋ ಅಸ್ಯ ಸಾಧನೆ. ಎತ್ರ ಇದೆಯಲ್ಲ, ಯತ್ರ ವ್ಯಾಹತತ ಇನ್ನೊಂದಿದೆಯಾ? ಹಾಂ, ದೋಷೋ ವ್ಯಾಹತಿರೇವಾಸ್ತಿ ನೃಶೃಂಗಸ್ತಾತ್ ಹಾಗೆ ಹೇಳ್ತಾರೆ ನೋಡ್ರಿ. ಹಾಗೆಲ್ಲ ಹೇಳಬಾರ್ದು ನೀವು. ಅವನು ಹೇಳ್ದ ಮನುಷ್ಯನಿಗೂ ಕೋಡಿದೆ, ಯಾಕೆ ಅವನು ಪ್ರಾಣಿಯಾಗಿರುವುದರಿಂದ ಹಸುವಿಗೆ ಪ್ರಾಣಿಯಾಗಿದ್ದು ಕೋಡಿರೋ ಹಾಗೆ ಅಂತ ಹೇಳಿದವನು. ನಾವೇನು ಹೇಳಿದ್ವಿ ಆಗ ಮನುಷ್ಯನಿಗೆ ಕೋಡಿ ಸಾಧನೆ ಮಾಡೋಕ್ಕೆ ಹೋಗಬೇಡ, ಅಷ್ಟೇ ಅಲ್ಲ ಮನುಷ್ಯನಿಗೆ ಕೋಡಿದೆ ಭಾಳ ಹರಿತವಾಗಿ ಬೇರೆ ಇದೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಆಶ್ರಯಸ್ಥಿತಿ ದೋಷ ಹೇಳ್ತೇವೆ ಅಂತ ಹೇಳಿದರು. ಹಾಗೆ ಹೇಳ್ತಾರೆ ನೋಡಿದ ದೋಷ ಹೇಳ್ತೀರಲ್ಲ ನೀವೀಗ, ದೋಷ ಆಯ್ತು ನೋಡಯ್ಯ, ಆಶ್ರಯಸ್ಥಿತಿ ದೋಷ ಹೇಳಬೇಕಾಗಿಲ್ಲ. ಅದಕ್ಕೆ ಏನು ದೋಷ ಹೇಳ್ಬೋದು ಅಂದರೆ ದೋಷೋ ವ್ಯಾಹತಿರೇವಾಸ್ತಿ ಋಷಿಂಗ ಅಸ್ತಿತ್ವ ಸಾಧನೆ. ವ್ಯಾಹತಿ ದೋಷ ಇದೆ. ನರ ಅಂತ ಹೇಳಿದಾಗಲೇ ವಿಷಾಣ ಹೋಯ್ತು ಅವನಿಗಾಗಲೇ, ಇರೋ ಚಾನ್ಸಸ್ಸೇ ಇಲ್ಲ. ಆದ್ದರಿಂದ ಒಳ್ಳೆ ಫಸ್ಟ್ ಕ್ಲಾಸ್ ದೋಷ ಬರ್ತಿರ್ಬೇಕಾದ್ರೆ ಯಾವುದು ಅಸಂಬದ್ಧ ದೋಷ ಯಾಕೆ ಹೇಳ್ತೀಯ ನೀನೀಗ? ಗೊತ್ತಾಯ್ತಾ? ಸೂತಕದವನಿಗೆ ಸ್ನಾನ ಮಾಡಿಲ್ಲ ಮಡಿ ಬರಬೇಡ ಅಂತ ಯಾಕೆ ಹೇಳಬೇಕು? ಏನು ಹೇಳಿದರೆ ಸಾಕು? ದೊಡ್ಡ ದೆವ್ವ ಕೂತಿದ್ದೆ ಸೂತಕ ಅಂಥೇಳಿ, ಅದಕ್ಕೆ ಸ್ನಾನ ಮಾಡಿಲ್ಲ ಬೈಲಿ ಬರಲ್ಲ ಅಂತ ಹೇಳಿದರೆ ಆ ಸೂತಕದಲ್ಲಿ ಎಷ್ಟು ಸ್ನಾನ ಮಾಡಿದ್ರೆ ಉಪಯೋಗ ಇಲ್ಲ. ಅದರಿಂದ ಸೂತಕ ದೋಷ ಹೋದಲ್ಲೋ, ಆ ಸ್ನಾನ ಮಾಡಿಲ್ಲ ದೋಷ ಹೋದಲ್ಲೋ, ಬಟ್ ಯಾವ ದೋಷ ಹೆಚ್ಚು ಪವರ್ಫುಲ್ಲು? ಸೂತಕ ದೋಷ ಹೇಳ್ತಿರ್ಬೇಕಾದ್ರೆ ನೋಡಿ ಸ್ನಾನ ಮಾಡಿಲ್ಲ ಬಂದು ತಿರ್ಸಕ್ಕೆ ಹೋಗಬೇಡ ನೀನು. ಅಷ್ಟಕ್ಕೆ ಅವ್ನು ಎಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ಉಪಯೋಗ ಬರೋದಿಲ್ಲ. ಆದ್ದರಿಂದ ಕ್ಲೋಸಲ್ಲಿ ಅದಕ್ಕೆ ದೊಡ್ಡ ದೋಷ ಇದೆ ಇಲ್ಲಿ. ಅವ್ಯಾಪ್ತಿ ಸಿದ್ಧಿ ಎರಡು ದೋಷ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಎಂಥ ಕೆಟ್ಟ ಅನುಮಾನಕ್ಕೂ ನಾವು ಬೇರೆ ದೋಷ ಹೇಳಿದ್ರೆ ಕತೆ ಮುಗಿಸ್ಬೋದು ಅದರ ಅಂತ ಹೇಳ್ತಾರೆ. ಹಾಗೆ ಯುದ್ಧದಲ್ಲಿ ಅಸ್ತ್ರ ಪ್ರತ್ಯಸ್ತ್ರಗಳು ನಮ್ಮಲ್ಲಿ ಹಾಗೆ ದೋಷಗಳು ಅಂದ್ರೇನು? ಅವನಲ್ಲಿರೋ ದೋಷ ಅದು ಹೊಡೆದ್ರೆ ಹೋಗ್ಬಿಡ್ತಾನೋ ಅವ್ನು ಆದಷ್ಟು ಸಿಗದಂದ್ರೆ ಟ್ರೈ ಮಾಡ್ತಾನೆ, ಫಸ್ಟು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನಲ್ಲ, ಅವಕಾಶ ಕೊಡಬಾರ್ದು ಅಷ್ಟೆ. ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯ ಸರ್ವೇ ಭವಂತಿ ಯತ್ರ ವ್ಯಾಹತತಾ ನಾಸ್ತಿ ಕೋತಿ ಸಂಘೋಷ್ಯ ಸಾಧನೆ. ಇಲ್ಲಿ ವ್ಯಾಹತಿ ಇತ್ಯಾದಿ ದೋಷ ಇಲ್ಲ. ಅವು ಹೇಳಿದ್ರೆ ತಪ್ಪೇನಿದೆ, ಉಪಯೋಗಿಸ್ಲಿ ಬಿಡಿ. ಅವರು ದೊಡ್ಡ ದೋಷ ಇದ್ದಾಗ ಸರಿ, ಚಿಕ್ಕ ದೋಷ ಇದ್ದು ದೊಡ್ಡ ಸರಿ ಇದ್ದರೆ ಅದಕ್ಕೆ ಏನು ಮಾಡೋ ನೆಸಿಟಿನೇ ಇಲ್ಲ. ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯ ಸರ್ವೇ ಭವಂತಿ. ಅದಕ್ಕೆ ಏನು ಮಾಡಿದರು, ಇಬ್ಬರು ಸ್ನಾನ ಮಾಡದೆ ಬಂದಿದ್ದರು. ಮೊದಲು ಸ್ನಾನ ಮಾಡಿಲ್ಲ ಅಂತ ಕಳಿಸಿಬಿಟ್ರು. ಆಮೇಲೆ ನೋಡಿದ್ರು ಸ್ನಾನ ಮಾಡ್ಕೊಬಂತ ಬಾ ಅಂತ ಕರೆ. ಇನ್ನೊಬ್ಬನ ಸ್ನಾನ ಮಾಡ್ಕೊಂಡ್ರೆ ಅವನಿಗೆ ಸೂತಕ ಅಂತ ಹೇಳಿದರು. ಅವನು ಸ್ನಾನ ಮಾಡಿದ್ರು ಸೇರಿಸಲಿಲ್ಲ. ಇವರು ಕೇಳಿದ್ರು ಅವನ್ಯಾಕೆ ಸೇರಿಸಿ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೊಂಬಂದೆ ಅಂತ ಕೇಳಿದರೆ ಅವನಿಗೆ ದೋಷ ಇದ್ದಿದ್ದು ಯಾವುದು? ಸ್ನಾನ ಆಗಿಲ್ಲ ಮಾತ್ರ ದೋಷ ಇತ್ತು, ಸ್ನಾನ ಮಾಡಿದ್ರೆ ಸರಿಗೋಯ್ತು. ನಿಂದೇನಾಗಿತ್ತು? ಸೂತಕ ಇದೆ. ಸೂತಕ ಇರೋದ್ರಿಂದ ಎಂಥ ದೋಷ ಅದು? ಯಾವ ಸ್ನಾನವೂ ತೆಗೆಲಾಕ ಅಸಾಧ್ಯವಾದ ದೋಷ ಆದ್ದರಿಂದ ನನಗಿಲ್ಲ ಅಷ್ಟೆ. ಮೊದಲಿದ್ದ ದೋಷ ಈಗ ಅವನಿಗೆ ಸಾಕಾಯ್ತು, ಇವನಿಗೆ ದೋಷ ಸಾಕಾಗಲಿಲ್ಲ, ಸೂತಕ ದೋಷ ಬೇಕಾಯ್ತು. ಗೊತ್ತಾಯ್ತಾ? ಅದು ಆಗ ಅವನು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅಂದರೆ ಆ ತಕ್ಕ ದೋಷ ಹೇಳಬೇಕು ಹೊರತು ಯಾವ ದೋಷ ಹೇಳೋದಕ್ಕೆ ಹೋಗಬಾರ್ದು. ವ್ಯಾಹತಿ ದೋಷ ಇಲ್ಲ ಅಂದಮೇಲೆ ಆ ದೋಷ ಬಿಟ್ಟು ಇನ್ನು ಅನುಮಾನನ ಪ್ರೊಸೀಡಾಗಿ ಬಿಟ್ಟುಬಿಟ್ಟು ಬೇರೆ ಕಡೆ ಹಿಡಿಬೇಕು ಹೊರತು ಅಲ್ಲಿ ಹಿಡಿಯೋಕ್ಕೆ ಹೋಗಬಾರ್ದು. ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯ ಸರ್ವೇ ಭವಂತಿ. ಅದು ನಿಯಮ ಹೇಳ್ತಾರೆ. ಯಾವ ನ್ಯಾಯ ಅಂದರೆ ಯುಕ್ತಿ ಅಂತ ಅರ್ಥ ಇಲ್ಲಿ. ಪ್ರತಿಯೊಂದು ಯುಕ್ತಿಗೆ ಏನಿರಬೇಕು ಯಾವಾಗಲೂ? ಪ್ರತ್ಯಕ್ಷಾಗಮ ಮೂಲ. ಐದರ ಪ್ರತ್ಯಕ್ಷ ಆಗಮ ಎರಡು ಮೂಲ ಇಲ್ಲದ, ಮೂಲ ಅಂದರೆ ಬೇಸ್ ಇಲ್ಲದ ಹೋದರೆ ಯಾವ ಯುಕ್ತಿಗೂ ಬೆಲೆ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಫೈನ್ ಬರೀತಾರೆ. ತಸ್ಮಾದಿತ್ಯರ್ಥೆ ನ್ಯಾಯಾಭಾಸ ಅಮೂಲಾಶ್ಯು. ಯಾವುದಕ್ಕೆ ಮೂಲ ಕೊಡೋದಿಲ್ಲ ಏನಂತ ಕರಿಬೇಕದನ್ನು? ನ್ಯಾಯಾಭಾಸ ಅಂತ ನ್ಯಾಯಾಭಾಸ ಅಂದ್ರೇನು? ನ್ಯಾಯ ಅಲ್ಲ ಅಂತ ಅರ್ಥ. ಬ್ರಾಹ್ಮಣಾಭಾಸ ಅಂದರೆ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣವತ್ ಭಾಸತೆ ನತು ಬ್ರಾಹ್ಮಣ. ಗೊತ್ತಾಯ್ತಾ? ಅದೇ ರೀತಿ ತೋರಿಕೆ ಹೊರತು ವಸ್ತುಸ್ಥಿತಿ ಅಲ್ಲ.